ಗೈಸ್ ಟಾಕ್ಸಿಕ್ಕಿಗೆ ಏನು ಕ್ರೇಜ್ ಐತೆ ಅಂದರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ನಿಂತವ್ರೆ. ರೋಡೆಲ್ಲ ಫುಲ್ಲು ಜಾಮ್ ಆಗಿದೆ ಪೂರಾ. ನೋಡಿ ಇಲ್ಲಿ ಎಲ್ಲ ಜಾಮ್ ಆಗಿಬಿಟ್ಟಿದೆ ಗೈಸ್. ರೋಡ್ ಪೂರ್ತಿ ಜಾಮ್ ಆಗಿದೆ, ಫುಲ್ಲು ರಶ್ ಇದ್ದಾರೆ. ಅಲ್ಲಿ ನೋಡಿ ಇಲ್ಲಿ ಜನ ಹೆಂಗೆ ನಿಂತ್ಕೊಂಡವ್ರಲ್ಲಿ. ಇನ್ನೂ ಇದನ್ನು ಓಪನ್ ಮಾಡಿಲ್ಲ ಟಿಕೆಟ್ ಕೊಡೋಕ್ಕೆ, ಫುಲ್ಲು ಜನ ನಿಂತ್ಕೊಬಿಟ್ಟವ್ರೆ. ಗೈಸ್ ಫೈನಲಿ ನೋಡಿ ಗೈಸ್ ಟಿಕೆಟ್ ಸಿಕ್ಕಿದೆ ಟಾಕ್ಸಿಕ್ಗೆ. ಸಾಕಾದ ರಶ್ ಇತ್ತು ಅಂದ್ಕೊಳ್ಳಿ ಮಾತ್ರ. ಅಲ್ಲಿ ಹೋಗಿ ನಿಂತ್ಕೊಂಡು ಟಿಕೆಟ್ ತಗೊಂಡಿರೋದು ಹೆವಿ ಕ್ರೇಜ್ ಇದೆ ಮಾತ್ರ ಗೈಸ್. ನೆಗೆಟಿವ್ ಕಮೆಂಟ್ನೆಲ್ಲ ನೀವು ಕೇಳೋಕೆ ಹೋಗ್ಬಿಡಿ. ನಿಜವಾಗ್ಲೂ ನಾನು ಬಂದು ಹೇಳ್ತೀನಿ, ಮೂವಿ ನೋಡ್ಕೊಂಬಂದು ಹೇಳ್ತೀನಿ ಗೈಸ್. ಸೊ ಟಿಕೆಟ್ ಸಿಕ್ಕಿದೆ, ಬನ್ನಿ ಹೋಗೋಣ ಮೂವಿಗೆ. ಕ್ರೇಜ್ ನೋಡಿ ಗೈಸ್, ಇಲ್ಲಿ ಕ್ರೇಜು ಹೇಗಿದೆ. ಯಾರು ಹೇಳಿದ್ದು ಟಾಕ್ಸಿಕ್ ಓಡಲ್ಲ ಅಂತ ನೋಡಿ. ಹೆಂಗೈತೆ ನೋಡಿ ಕ್ರೇಜು, ಸೈಕ್ ಅನ್ಕೊಳ್ಳಿ ಮಾತ್ರ. ಆ್ಯಕ್ಚುಲಿ ನಮ್ಮ ಪುಣ್ಯಕ್ಕೆ ಟಿಕೆಟ್ ಸಿಕ್ತು ಗೈಸ್. ನೋಡಿ ಇನ್ನೂ ಆ್ಯಕ್ಚುಲಿ ಏನಂದರೆ ಒಳಗಡೆ ಬಿಟ್ಟಿಲ್ಲ. ನೋಡಿ ನಾವೆಲ್ಲ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಒಳಗಡೆ ಬಿಟ್ಟಿದ ತಕ್ಷಣ ಸೀದಾ ಹೋಗೋದೆ ಗೈಸ್. ಆ್ಯಕ್ಚುಲಿ ಬ್ಲ್ಯಾಕ್ ಕಲರಲ್ಲಿ ಟಿಕೆಟ್ ಮಾರ್ತಾಯಿದ್ದಾರೆ, ಬಟ್ ನಮಗೆ ಮುಂಚೆನೇ ಸಿಕ್ಕಿದ್ರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ನೋಡಿ ಕಿರ್ಚಾಡ್ತಾ ಇದ್ದಾರೆ ಮಾತ್ರ ಸಖತ್ತು. ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ, ಅಲ್ಲಿ ಜನಗಳು ನೋಡಿ ಎಷ್ಟಿದ್ದಾರೆ, ಸಖತ್ ಕ್ರೌಡ್ ಇದ್ದಾರೆ. ನಾವು ಸ್ವಲ್ಪ ದೂರದಲ್ಲಿದ್ದೀವಿ ನೋಡಿ, ಇಲ್ಲಿ ಅಲ್ಲೆಲ್ಲ ಜನಗಳಿದ್ದಾರೆ, ನಾವು ತುಂಬ ದೂರದಲ್ಲಿದ್ದೀವಿ ಗೈಸ್. ಅಂದರೂ ಕ್ರೇಜಿ ಆಗಿದೆ ಮಾತ್ರ ಸೆಲೆಬ್ರೇಷನ್. ಇಲ್ಲಿ ಕರೆಂಟ್ ಇಲ್ಲ ಸ್ವಲ್ಪ, ಅಂದರೂ ಜನ ಮಾತ್ರ ಸಿಕ್ಕಾಬಡ ಇದ್ದಾರೆ ಗೈಸ್. ಈಗ ಮೂವಿ ಬಿಡ್ತು, ಅಲ್ಲಿ ಹೆಂಗೆ ನುಗ್ತಾವ್ರು ನೋಡಿ ಗೈಸ್, ಅಲ್ಲಿ ಹೆಂಗೆ ನುಗ್ತಾವ್ರು ನೋಡಿ ಗೈಸ್. ನಾವಂತೂ ದೂರನೇ ನಿಂತಿದ್ದೀವಿ. ಸೊ ಯಾಕಂದರೆ ನಿಧಾನಕ್ಕೆ ಆರಾಮಾಗಿ ಹೋಗೋಣ, ಯಾಕಂದ್ರೆ ನಮ್ಮ ಹತ್ರ ಟಿಕೆಟ್ ಇದೆ. ಅಲ್ಲಿ ನೋಡಿ ಇಲ್ಲಿ ಹೆಂಗೆ ನುಗ್ತವ್ರು ಗೊತ್ತಾ ಗೈಸ್, ಅಲ್ಲಿ ಸರಿಯಾಗಿ ನುಗ್ತವ್ರು ಮಾತ್ರ. ಸೊ ಸೀದಾ ಮೂವಿ ನೋಡೋಣ, ಮೂವಿ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಆ್ಯಕ್ಚುಲಿ ಏನಂದರೆ ಸಖತ್ ರಶ್ ಇದೆ. ನಾವೀಗ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ ಮೂವಿ. ನೋಡಿ ಗೈಸ್ ಆವಾಗಲಿಂದ ವೆಯ್ಟ್ ಮಾಡಿ ಈಗ ಒಳಗೆ ನುಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಥಿಯೇಟ್ರ್ ಒಳಗಡೆ ಬಂದಾಯಿತು, ನಾವೆಲ್ಲ ಕೂತ್ಕೊಂಡು ಆಯಿತು. ನೋಡಿ ಎಲ್ಲ ಬಂದಿದ್ದೀವಿ. ಸೊ ಈಗ ನೋಡೋಣ ಬನ್ನಿ ಮೂವಿನ. ಗೈಸ್ ಆಲ್ರೆಡಿ ಸ್ಟಾರ್ಟ್ ಆಯ್ತು ನೋಡಿ. ಕ್ರೇಜ್ ಹೆಂಗಿದೆ, ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಸ್ಟಾರ್ಟ್ ಆಯ್ತು ನೋಡಿ ಆಗಲೇ ಮೂವಿ. ಹೆಂಗಿದೆ ವಿಷಲ್ ಸೌಂಡು ಕೇಳಿಸ್ಕೊಳ್ಳಿ ಗೈಸ್. Hello, Daddy. For my sister. ಸೊ ಗೈಸ್ ಫೈನಲಿ ಮೂವಿ ನೋಡ್ಕೊ ಬಂದೆ. ಟೈಮ್ ನೋಡಿ ಎಷ್ಟೊತ್ತಾಗಿದೆ. ಸೊ ಆಲ್ರೆಡಿ 1 ಆಗೋಯ್ತು. ಸೊ ಊಟನೂ ಇನ್ನೂ ಮಾಡಿಲ್ಲ. ಸೊ ಊಟ ಮಾಡಬೇಕು. ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೆ. ಸೊ ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಲಿಲ್ಲ. ಓವರಾಲ್ ಮೂವಿ ಇಸ್ ಗುಡ್, ವಾಚ್ ಮಾಡ್ಬೋದು. ಬಟ್ ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ, ಮತ್ತು ಅದು ಬಿಟ್ಟರೆ ಒಳ್ಳೆ ಫೈಟಿಂಗ್ ಇದೆ, ವಿಜುವಲ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ಟೋರಿ ಲೈನಪ್ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸುತ್ತೆ ನನಗನ್ಸಿರಂಗೆ. ಸೊ ಅದು ಬಿಟ್ಟರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಚೆನ್ನಾಗಿದೆ. ಸ್ಟಂಟ್ಸ್ ಅಂತೂ ಸೆಕ್ಸಿಯಾಗಿ ಮಾಡಿದ್ದಾರೆ ಮಾತ್ರ ಗೈಸ್. ಸೂಪರ್ ಆಗಿದೆ, ಸ್ಟಂಟ್ಸಿಂದ ಹಿಡಿದು ಎಲ್ಲದೂ ಸಖತ್ತಾಗಿದೆ. ಬಟ್ ನನಗೆ ಫಸ್ಟ್ ಹಾಫಲ್ಲಿ ಅಂದರೆ ಲೈಕ್ ಇಂಟರ್ವಲ್ಗಿಂತ ಮುಂಚೆ ಸ್ವಲ್ಪ ಬೋರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಇಂಟರ್ವಲ್ ಆದಮೇಲೆ ಸ್ವಲ್ಪ ಪಿಕಪ್ ಆಯಿತು ಮೂವಿ. ಚೆನ್ನಾಗಿದೆ. ಇಂಟರ್ವಲ್ ಆದಮೇಲೆ ಚೆನ್ನಾಗಿದೆ ಮೂವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇಂಟರ್ವ್ಯೂಗಿಂತ ಮುಂಚೆ ಓಕೆ. ಬಟ್ KGFನ ಮೀಟ್ ಮಾಡೋಕ್ಕಾಗಲ್ಲ ಗೈಸ್. KGF ಬಟ್ KGFನ ತಲೆಯಲ್ಲಿ ಹಿಡ್ಕೊಂಡು ಈ ಮೂವಿನ ನೋಡೋಕ್ಕಾಗಲ್ಲ, ಯಾಕಂದರೆ ಇದು ಕಂಪ್ಲೀಟ್ ಬೇರೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ಓಕೆ, 1 ಟೈಮ್ ಆರ್ 2 ಟೈಮ್ ವಾಚ್ ಮಾಡ್ಬೋದು ಗೈಸ್. ಸೊ ಗೈಸ್ ಇವತ್ತಿಗೆ ಇಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ನನಗೆ ಅನಿಸಿದ್ದನ್ನ ನಾನು ರಿವ್ಯೂ ಮಾಡಿದ್ದೀನಿ. ಸೊ ನನ್ನ ಪಾಯಿಂಟ್ ಆಫ್ ವ್ಯೂಲಿ ನನಗೇನು ಅನ್ನಿಸ್ತು ಅದನ್ನು ನಾನು ರಿವ್ಯೂ ಮಾಡಿ ಹಾಕಿದ್ದೀನಿ. ಸೊ ನೀವು ಮೂವಿಗೆ ಹೋಗಿ ನೀವು ನೋಡಿ. ಸೊ ನಿಮಗೂ ನಿಮ್ಮ ಆ ಮೂವಿ ಮೇಲೆ ಏನು ರಿವ್ಯೂ ಬರುತ್ತೆ ಅನ್ನೋದನ್ನ
ನೀವು ಕಮೆಂಟಲ್ಲಿ ಹಾಕಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.